ನಮಸ್ಕಾರಗಳು. ವಿಜ್ಞಾನದ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. 2024-25ನೇ ಸಾಲಿನ SSLC ಪರೀಕ್ಷೆಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಆನ್ಸರ್ ಅನ್ನ ತಿಳಿಸ್ಕೊಡ್ತಾ ಇದ್ದೇನೆ. 9ನೇ ವಿಡಿಯೋದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದಿಂದ ಖಚಿತವಾಗಿ ತಾವು ಹೇಗೆ 3 ಅಂಕಗಳನ್ನ ಗಳಿಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಉಳಿದ ವಿಡಿಯೋಗಳನ್ನು ತಾವು ನೋಡ್ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಇಂದ ಅಲ್ಲಿ ತಾವು ವಿಡಿಯೋಗಳನ್ನ ನೋಡಬಹುದು. ಇನ್ನು ಈ ವಿಡಿಯೋದಲ್ಲಿ ಮೊದಲನೇದಾಗಿ ಇಲ್ಲಿ ನ್ಯೂರಾನ್ ಅಥವಾ ನರಕೋಶ ಎಂದರೇನು ಅನ್ನುವಂತ ಕ್ವಶನ್ ಅನ್ನ ಎಕ್ಸಾಮ್ ದಲ್ಲಿ ಕೇಳಬಹುದು. ಅದರ ಕಾರ್ಯವನ್ನು ಕೂಡ ಕೇಳುವಂತ ಚಾನ್ಸಸ್ ಇದೆ. ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ನ್ಯೂರಾನ್ ಅಂತ ಕರಿತೀವಿ. ಇನ್ನು ಇದರ ಕಾರ್ಯ ಸಂದೇಶ ಗ್ರಹಿಸುವುದು ಮತ್ತು ರವಾನೆಯನ್ನ ಮಾಡುವಂತದ್ದು. ನಂತರ ಇಲ್ಲಿ ನ್ಯೂರಾನ್ ನ 3 ಭಾಗಗಳಾದಂತಹ ಡೆಂಡ್ರೈಟ್ಸ್, ಎಕ್ಸಾನ್ ಮತ್ತು ನರತುದಿ ಇವುಗಳ ಕಾರ್ಯವನ್ನ ಕೇಳ್ತಾರೆ. ಡೆಂಡ್ರೈಟ್ಸ್ ನ ಕಾರ್ಯ ಮಾಹಿತಿಯನ್ನು ಸ್ಥಿರಗೊಳಿಸುವುದು, ಎಕ್ಸಾನ್ ನ ಕಾರ್ಯ ವಿದ್ಯುತ್ ಆವೇಗದ ರೂಪದಲ್ಲಿ ಮಾಹಿತಿಯನ್ನು ಸಾಗಾಣಿಕೆ ಮಾಡುವುದು ಮತ್ತು ನರತುದಿಯ ಕಾರ್ಯ ಮಾಹಿತಿ ರವಾನೆಗಾಗಿ ವಿದ್ಯುತ್ ಆವೇಗವು ರಾಸಾಯನಿಕ ಸಂಕೇತಗಳಲ್ಲಿ ಪರಿವರ್ತಿಸುವುದು. ಇದು ನರವ್ಯೂಹದ ಅಥವಾ ನ್ಯೂರಾನ್ನ ಅಥವಾ ನರಕೋಶದ ಭಾಗಗಳಾದಂತಹ ಅವುಗಳ ಕಾರ್ಯಗಳು. ಇಲ್ಲಿ ಜ್ಞಾನವಾಹಿ ನರಕೋಶ ಮತ್ತು ಕ್ರಿಯಾವಾಹಿ ನರಕೋಶದ ಕಾರ್ಯವನ್ನ ಕೇಳಬಹುದು. ಇದು ಮೆದುಳು ಬಳ್ಳಿಯ ಭಾಗಗಳಾಗಿವೆ ಅಥವಾ ಮೆದುಳು ಬಳ್ಳಿಯ ನರಕೋಶಗಳಾಗಿವೆ. ಜ್ಞಾನವಾಹಿ ನರಕೋಶದ ಒಂದು ಕಾರ್ಯ ಸಂದೇಶಗಳ ಒಳಹರಿವು ಮತ್ತು ಸಂದೇಶಗಳನ್ನು ಮೆದುಳಿಗೆ ಸಾಗಿಸುವುದು. ಕ್ರಿಯಾವಾಹಿ ನರಕೋಶದ ಕಾರ್ಯ ಸಂದೇಶಗಳ ಹೊರಹರಿವು ಮತ್ತು ದೇಹದ ವಿವಿಧ ಭಾಗಗಳಿಗೆ ಸಂದೇಶವನ್ನು ರವಾನೆ ಮಾಡುವಂತದ್ದು. ಇಲ್ಲಿ ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ನರಕೋಶದ ವ್ಯತ್ಯಾಸವನ್ನ ಕೇಳಬಹುದು ಅಥವಾ ಕಾರ್ಯಗಳನ್ನ ಕೇಳಬಹುದು. ಇಲ್ಲ, ಇಲ್ಲಿ ಕಾರ್ಯಗಳನ್ನ ಕೊಟ್ಟು ಇಲ್ಲಿ ಯಾವುದು ಜ್ಞಾನವಾಹಿ ಮತ್ತೆ ಕ್ರಿಯಾವಾಹಿ ಅಂತ ಚಿತ್ರಗಳ ಮೂಲಕ ಪ್ರಶ್ನೆಗಳನ್ನ ಕೇಳುವಂತದ್ದು ಚಾನ್ಸಸ್ ಇದೆ. ನಂತರ ಮೆದುಳಿನ ಭಾಗವಾದಂತಹ ಮಹಾಮಸ್ತಿಷ್ಕ ಇದರ ಕಾರ್ಯವನ್ನ ಕೇಳಬಹುದು. ಇದರ ಕಾರ್ಯ ಮೆದುಳಿನ ಒಂದು ಆಲೋಚನಾ ಭಾಗವಾಗಿದ್ದು ಆಲೋಚನೆ ಮಾಡುವಂತಹ ಕಾರ್ಯವು ಮಹಾಮಸ್ತಿಷ್ಕ ಮಾಡ್ತಾ ಇರ್ತದೆ. ನಂತರ ಎರಡನೇ ಕಾರ್ಯ ಸ್ಪರ್ಶ, ಶ್ರವಣ, ವಾಸನೆ, ದೃಷ್ಟಿ ಅಂದ್ರೆ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಂಗೆ ಸಂವೇದನಾ ಆವೇಗಗಳನ್ನು ಸ್ವೀಕರಿಸುತ್ತದೆ. ಮೂರನೇ ಕಾರ್ಯ ಐಚ್ಛಿಕ ಸ್ನಾಯುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ. ಕೈಕಾಲುಗಳ ಸ್ನಾಯುಗಳು ಇವೆಲ್ಲ ಐಚ್ಛಿಕ ಸ್ನಾಯುಗಳು. ನಂತರ ನಾಲ್ಕನೇದು ಹಸಿವು ಆಗಿರುವಂತಹ ಭಾವನೆ ಅಥವಾ ಆಹಾರ ಗ್ರಹಿಸಿದ ನಂತರ ಹೊಟ್ಟೆ ತುಂಬಿದ ಒಂದು ಭಾವನೆ ಇವೆಲ್ಲ ಮಹಾಮಸ್ತಿಷ್ಕದ ಕಾರ್ಯವಾಗಿದೆ. ಹಿಮ್ಮೆದುಳಿನ ಒಂದು ಭಾಗವಾದಂತಹ ಮೆಡುಲ್ಲ ಇದರ ಕಾರ್ಯವನ್ನ ಕೇಳಬಹುದು. ರಕ್ತದ ಒತ್ತಡವನ್ನು ನಿಯಂತ್ರಿಸುವುದು, ಬಾಯಲ್ಲಿ ನೀರಿರುವಿಕೆಯ ಕಾರ್ಯವನ್ನ ಮಾಡುವಂಥದ್ದು, ವಾಂತಿಯಾಗುವಿಕೆ ಇವೆಲ್ಲ ಅನೈಚ್ಛಿಕ ಕಾರ್ಯಗಳಾಗಿವೆ. ಇಂತಹ ಅನೈಚ್ಛಿಕ ಕಾರ್ಯಗಳನ್ನು ನಿಯಂತ್ರಿಸುವಂತದ್ದು ಮೆಡುಲ್ಲ. ಯಾವುದೇ ಒಂದು ಅನೈಚ್ಛಿಕ ಕಾರ್ಯಗಳ ಕುರಿತು ಕೇಳಿದಾಗ ಅದು ಮೆಡುಲ್ಲಾದ ಕಾರ್ಯ ಆಗಿರುತ್ತದೆ. ನಂತರ ಹಿಮ್ಮೆದುಳಿನ ಇನ್ನೊಂದು ಮುಖ್ಯ ಭಾಗವಾಗಿರುವಂತಹ ಅನುಮಸ್ತಿಷ್ಕ ಇದರ ಕಾರ್ಯ ದೇಹದ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳುವಂಥದ್ದು. ಐಚ್ಛಿಕ ಕ್ರಿಯೆಗಳ ನಿಖರತೆ, ದೇಹದ ಭಂಗಿ ಹಾಗೂ ಸಮತೋಲನ ಕಾಪಾಡಿಕೊಳ್ಳುವುದು ಇದರ ಕಾರ್ಯವಾಗಿದೆ. ಉದಾಹರಣೆಯಲ್ಲಿ ನೇರ ರೇಖೆಯಲ್ಲಿ ನಡೆಯುವಂಥದ್ದು ಅಥವಾ ಸಮತೋಲಿತವಾಗಿ ನಡೆಯುವಂಥದ್ದು, ಬೈಸಿಕಲ್ ಸವಾರಿ ಸೈಕಲ್ ಅನ್ನ ನಡೆಸುವಂಥದ್ದು ಮತ್ತು ವಸ್ತುಗಳನ್ನ ಎತ್ತಿಕೊಳ್ಳುವುದು, ಉದಾಹರಣೆಗೆ ಪೆನ್ ಅನ್ನ ಎತ್ತಿಕೊಳ್ಳುವುದು ಇವೆಲ್ಲ ಒಂದು ಮಸ್ತಿಷ್ಕದ ಕಾರ್ಯವಾಗಿರುತ್ತದೆ. ಇಲ್ಲಿ ಕಾರ್ಯಗಳನ್ನ ಕೊಟ್ಟು ಮೆದುಳಿನ ಭಾಗವನ್ನ ಕೇಳಬಹುದು ಅಥವಾ ಮೆದುಳಿನ ಭಾಗವನ್ನು ಕೊಟ್ಟು ಕಾರ್ಯದ ಬಗ್ಗೆ ಅಲ್ಲಿ ಬರೀಲಿಕ್ಕೆ ಪ್ರಶ್ನೆಗಳನ್ನ ಕೇಳಬಹುದು. ನಂತರ ಹಾರ್ಮೋನ್ಗಳ ಕಾರ್ಯವನ್ನ ಕೇಳ್ತಾರೆ. ಹಾರ್ಮೋನ್ಗಳು ಸಸ್ಯ ಹಾರ್ಮೋನ್ಗಳು ಇದೆ. ಅದೇ ರೀತಿ ಮನುಷ್ಯನ ದೇಹದಲ್ಲಿಯೂ ಕೂಡ ಕೆಲವೊಂದು ಹಾರ್ಮೋನ್ಗಳು ಕಾರ್ಯನಿರ್ವಹಿಸ್ತಾ ಇರ್ತದೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಮತ್ತು ಅಬ್ಸಿಸಿಕ್ ಆಮ್ಲ ಇವು 4 ಸಸ್ಯ ಹಾರ್ಮೋನ್ಗಳಾಗಿವೆ. ಸಸ್ಯ ಹಾರ್ಮೋನ್ಗಳನ್ನ ಕೇಳಿದ್ರೆ ಈ 4 ಹಾರ್ಮೋನ್ಗಳನ್ನ ಹೆಸರಿಸಬೇಕು. ಇನ್ನು ಆ ಹಾರ್ಮೋನ್ಗಳ ಕಾರ್ಯವೇನು ಅಂತ ಕೇಳಬಹುದು. ಆಕ್ಸಿನ್ ಇದು ಸಸ್ಯದ ಕಾಂಡದ ಬೆಳವಣಿಗೆಯನ್ನ ಪ್ರಚೋದಿಸುತ್ತದೆ. ಜಿಬ್ಬರ್ಲಿನ್ ಇದು ಕೂಡ ಕಾಂಡದ ಬೆಳವಣಿಗೆಯನ್ನ ಪ್ರಚೋದಿಸುತ್ತದೆ. ಆಕ್ಸಿನ್ ಏನ್ ಮಾಡ್ತದೆ, ಇದು ಸಾಮಾನ್ಯವಾಗಿ ಸಸ್ಯದ ತುದಿ ಭಾಗಗಳಲ್ಲಿ ಕಾಂಡದ ತುದಿ, ಬೇರಿನ ತುದಿಯಲ್ಲಿರುವುದರಿಂದ ಆ ತುದಿ ಭಾಗದ ಬೆಳವಣಿಗೆಯನ್ನ ಪ್ರಚೋದಿಸುವಂತದ್ದು ಆಕ್ಸಿನ್. ಜಿಬ್ಬರ್ಲಿನ್ ಇದು ಏನ್ ಮಾಡ್ತದೆ, ಕಾಂಡದ ಕೆಳಗಿನ ಭಾಗದ ಒಂದು ಬೆಳವಣಿಗೆಯನ್ನ ಪ್ರಚೋದಿಸುತ್ತದೆ. ಅಂದ್ರೆ ಇವು ಎರಡೂ ಕೂಡ ಬೆಳವಣಿಗೆಯನ್ನ ಹೆಚ್ಚಿಸುವಂತಹ ಹಾರ್ಮೋನ್ ಅಂತ ಹೇಳಬಹುದು. ನಂತರ ಸೈಟೋಕೈನಿನ್ ಇವು ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆ ಮಾಡುತ್ತದೆ. ಅಂದ್ರೆ ಹಣ್ಣಿನ ಒಂದು ಬೆಳವಣಿಗೆ ಅಥವಾ ಬೀಜದ ಒಂದು ಬೆಳವಣಿಗೆ ಆಗಬೇಕಂದ್ರೆ ಅಲ್ಲಿ ಸೈಟೋಕೈನಿನ್ ಹಾರ್ಮೋನ್ನ ಅವಶ್ಯಕತೆ ಇದೆ. ಸೊ ಇಲ್ಲಿ ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಇವು 3 ಏನಿದೆ ಬೆಳವಣಿಗೆಯನ್ನ ಪ್ರಚೋದಿಸುವ ಹಾರ್ಮೋನ್ಗಳು ಆಗಿರುತ್ತದೆ. ನಂತರ ಇನ್ನೊಂದಿದೆ ಎಬ್ಸಿಸಿಕ್ ಆಮ್ಲ.
ಇದು ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತದ್ದು ಅಥವಾ ಪ್ರತಿಬಂಧಿಸುವ ಹಾರ್ಮೋನ್ ಆಗಿರ್ತದೆ. ಆದ್ರಿಂದ ಎಲೆಗಳನ್ನ ಬಾಡುವಿಕೆ ಈ ಒಂದು ಕಾರ್ಯ ಆಗುವಂತದ್ದು ಎಬ್ಸಿಸಿಕ್ ಆಮ್ಲ ಈ ಒಂದು ಹಾರ್ಮೋನ್ನ ಮೂಲಕ. ಇದರ ನೆನಪಿರಲಿ, ಆಕ್ಸಿನ್, ಜಿಬರ್ಲಿನ್, ಸೈಟೋಕೈನಿನ್ ಬೆಳವಣಿಗೆಯನ್ನ ಪ್ರಚೋದಿಸುವ ಹಾರ್ಮೋನ್, ಎಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನ ಪ್ರತಿಬಂಧಿಸುವ ಹಾರ್ಮೋನ್ ಆಗಿರ್ತದೆ. ಇನ್ನು ಪ್ರಾಣಿಗಳಲ್ಲಿ ಅಂದ್ರೆ ಮನುಷ್ಯನಲ್ಲೂ ಕೂಡ ಕೆಲವೊಂದು ಹಾರ್ಮೋನ್ಗಳು ಸ್ರವಿಕೆ ಆಗ್ತದೆ. ಹಾರ್ಮೋನ್ಗಳು ಗ್ರಂಥಿಗಳ ಮೂಲಕ ಸ್ರವಿಕೆ ಆಗುವಂತದ್ದು. ಉದಾಹರಣೆಗೆ ಪಿಟ್ಯುಟರಿ ಗ್ರಂಥಿಯಿಂದ ಬೆಳವಣಿಗೆ ಹಾರ್ಮೋನ್ ಸ್ರವಿಕೆ ಆಗ್ತದೆ. ಸೊ ಇದು ಪಿಟ್ಯುಟರಿ ಗ್ರಂಥಿಯ ಹೆಸರು. ಇದರಿಂದ ಸ್ರವಿಕೆ ಆಗುವಂತಹ ಹಾರ್ಮೋನ್ನ ಹೆಸರು ಬೆಳವಣಿಗೆ ಹಾರ್ಮೋನ್. ಇದರ ಕಾರ್ಯ ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನ ಪ್ರಚೋದಿಸುತ್ತದೆ. ಸೊ ಕಾರ್ಯ ಕೂಡ ಇಲ್ಲಿ ಗೊತ್ತಿರಬೇಕು. ಇನ್ನು ಪಿಟ್ಯುಟರಿ ಗ್ರಂಥಿ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ರೆ, ಅಂದ್ರೆ ಬೆಳವಣಿಗೆ ಹಾರ್ಮೋನ್ ಸರಿಯಾಗಿ ಬಿಡುಗಡೆ ಆಗದೇ ಇದ್ರೆ ಕುಬ್ಜತೆ ಅನ್ನುವಂತ ಕಾಯಿಲೆ ಬರ್ತದೆ. ಹೆಚ್ಚಾದ ಪ್ರಮಾಣದಲ್ಲಿ ಈ ಹಾರ್ಮೋನ್ ಸ್ರವಿಕೆ ಆದ್ರೆ ದೈತ್ಯತೆ ಅನ್ನುವಂತ ಕಾಯಿಲೆ ಬರ್ತದೆ. ನಂತರ ಥೈರಾಯ್ಡ್ ಗ್ರಂಥಿ, ಇದರಿಂದ ಸ್ರವಿಕೆ ಆಗುವಂತಹ ಹಾರ್ಮೋನ್ ಥೈರಾಕ್ಸಿನ್. ಇದರ ಕಾರ್ಯ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು. ಈ ಗ್ರಂಥಿ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದರೆ ಥೈರಾಕ್ಸಿನ್ ಹಾರ್ಮೋನ್ ಸರಿಯಾಗಿ ಬಿಡುಗಡೆ ಆಗುವುದಿಲ್ಲ. ಆಗ ಬರುವಂತ ಕಾಯಿಲೆ ಗಾಯ್ಟರ್ ಅಥವಾ ಅದನ್ನ ಗಳಗಂಡ ಅಂತ ಕರೀತೇವೆ. ನಂತರ ಮೆದೋಜಿರಕ ಗ್ರಂಥಿಯಿಂದ ಸ್ರವಿಕೆ ಆಗುವಂತಹ ಹಾರ್ಮೋನ್ ಇನ್ಸುಲಿನ್. ಇದರ ಕಾರ್ಯ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುವುದು. ಇಲ್ಲಿ ಇನ್ಸುಲಿನ್ನ ಒಂದು ಕೊರತೆಯಿಂದ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬರ್ತದೆ. ನಂತರ ಎಡ್ರಿನಲ್ ಗ್ರಂಥಿ, ಇದರಿಂದ ಸ್ರವಿಕೆಯಾಗುವ ಹಾರ್ಮೋನ್ನ ಹೆಸರು ಎಡ್ರಿನಲಿನ್. ಇದರ ಕಾರ್ಯ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನ ಸಜ್ಜುಗೊಳಿಸುತ್ತದೆ. ಯಾವುದೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ದೇಹಕ್ಕೆ ಹೆಚ್ಚಿನ ಒಂದು ಶಕ್ತಿ ಅವಶ್ಯಕತೆ ಇದ್ದಾಗ ಈ ಹಾರ್ಮೋನ್ ಕಾರ್ಯನಿರ್ವಹಿಸುತ್ತದೆ. ನಂತರ ಟೆಸ್ಟೋಸ್ಟಿರಾನ್ ಅನ್ನುವಂಥ ಹಾರ್ಮೋನ್, ಇದು ವೃಷಣಗಳು ಅನ್ನುವಂಥ ಗ್ರಂಥಿಯಿಂದ ಸ್ರವಿಕೆಯಾಗ್ತದೆ. ಹುಡುಗರಲ್ಲಿ ಕಂಡುಬರುವಂತ ಈ ಗ್ರಂಥಿ ಮತ್ತೆ ಇದು ಒಂದು ಹಾರ್ಮೋನ್ ಆಗಿರುತ್ತದೆ. ಇದರ ಕಾರ್ಯ ವೀರ್ಯಾಣುಗಳ ಉತ್ಪಾದನೆ, ಗಂಡು ಲಕ್ಷಣಗಳ ಬೆಳವಣಿಗೆಗೆ ಕಾರಣವಾಗಿರುವಂತಹ ಹಾರ್ಮೋನ್. ಉದಾಹರಣೆಗೆ ಮೀಸೆ ಬರುವಂತದ್ದು, ಧ್ವನಿ ಒಡೆಯುವಂತದ್ದು, ಇದಕ್ಕೆಲ್ಲ ಕಾರಣ ಈ ಒಂದು ಹಾರ್ಮೋನ್ ಆಗಿರುತ್ತದೆ. ಅದೇ ರೀತಿ ಸ್ತ್ರೀಯರಲ್ಲಿ ಕಂಡುಬರುವಂತಹ ಗ್ರಂಥಿ ಅಂಡಾಶಯಗಳು. ಇದರಿಂದ ಬಿಡುಗಡೆಯಾಗುವಂತಹ ಹಾರ್ಮೋನ್ ಈಸ್ಟ್ರೋಜನ್. ಇದರ ಕಾರ್ಯ ಅಂಡಾಣುಗಳ ಉತ್ಪತ್ತಿ ಮಾಡುವಂತದ್ದು ಮತ್ತು ಋತುಚಕ್ರದ ನಿಯಂತ್ರಣ ಮಾಡುವಂತದ್ದು. ಇಷ್ಟು ಮಾನವನಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಗಳು ಮತ್ತು ಅದನ್ನ ಉತ್ಪತ್ತಿ ಮಾಡುವಂತ ಗ್ರಂಥಿ. ಇಲ್ಲಿ ಗ್ರಂಥಿಯನ್ನ ಪ್ರಶ್ನೆಯಲ್ಲಿ ಕೊಟ್ಟು ಹಾರ್ಮೋನ್ನ ಹೆಸರನ್ನ ಬರೀಲಿಕ್ಕೆ ಹೇಳಬಹುದು, ಅಥವಾ ಹಾರ್ಮೋನ್ ಅನ್ನ ಕೊಟ್ಟು ಗ್ರಂಥಿಯ ಹೆಸರನ್ನ ಸೂಚಿಸಲಿಕ್ಕೆ ಕೇಳಬಹುದು, ಅಥವಾ ಹಾರ್ಮೋನ್ ಗ್ರಂಥಿಯನ್ನ ಕೊಟ್ಟು ಅವುಗಳ ಕಾರ್ಯವನ್ನು ಬರೀಲಿಕ್ಕೆ ಕ್ವಶನ್ ಅನ್ನ ಕೇಳಬಹುದು. ನಂತರ ಅವುಗಳ ನ್ಯೂನತೆಯಿಂದ ಬರುವಂತ ಕಾಯಿಲೆಗಳನ್ನ ಕೇಳಬಹುದು. ಇಷ್ಟು ಈ ಒಂದು ವಿಷಯ ಆಧಾರಿತ ಇಲ್ಲಿ ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಇದೆ. ಸೊ ಸ್ನೇಹಿತರೆ, ಇದಿಷ್ಟು ಸಹಕಾರ ಮತ್ತು ನಿಯಂತ್ರಣ ಅನ್ನುವಂತ ಪಾಠದಿಂದ ಎಕ್ಸಾಮ್ದಲ್ಲಿ ಸುಮಾರು 3 ಅಂಕದ ಪ್ರಶ್ನೆಗಳು ಈ ಒಂದು ವಿಷಯದ ಮೇಲೆ ಬರುವಂತ ಚಾನ್ಸಸ್ ಇದೆ. ಸರಿಯಾಗಿ ಅಭ್ಯಾಸ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಉಳಿದ ಎಲ್ಲ ವಿಡಿಯೋಗಳನ್ನ ತಾವು ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.